ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಸಿಂಪಲ್ ಮ್ಯಾನ್ ಸಿಎಂ ಎನ್ ರಂಗಸ್ವಾಮಿ. ಪುದುಚೇರಿಯ 5ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ರಂಗಸ್ವಾಮಿ. ಬರೀ ಸಿಂಪಲ್ ಮ್ಯಾನ್ ಇವರು. ಮುಖ್ಯಮಂತ್ರಿ ಅಂದ್ರೆ ಆ ಟೀಕು ಗತ್ತು ಗೈರತ್ತು, ಅವರ ವೇಷ, ಅವರ ಭಾಷೆ, ಸುತ್ತಿರುವಂಥ ಜನ, ಆ ಬಿಲ್ಡಪ್ಸು, ಓಹೋ ನೋ, ಇಲ್ವೇ ಇಲ್ಲ. ರಂಗಸ್ವಾಮಿ ಈಗಲೂ ಕೂಡ ಅತ್ಯಂತ ಸಿಂಪಲ್ ಆಗಿದ್ದಾರೆ, ನೋಡ್ತಾ ಇದ್ದೀರಿ. DMK, ಕಾಂಗ್ರೆಸ್ ಹಾಗೂ TVK ವಿರುದ್ಧ ಹೋರಾಟ ಮಾಡಿದ್ದಾರೆ. ಸರಳ ವ್ಯಕ್ತಿತ್ವದ ಜೀವನ ಅವರದ್ದು. ಸರಳ ಶೈಲಿಯಿಂದಲೇ ಜನಮನಮನ ಗೆದ್ದಿದ್ದಾರೆ. ರಂಗಸ್ವಾಮಿಯವರ ಇಡೀ ಹಾದಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಭಾಳ ಇನ್ಸ್ಪೈರಿಂಗ್ ಆಗಿದೆ ಅವರ ಹಾದಿ, ರಾಜಕೀಯ ಹಾದಿ. ಅವರ ಜರ್ನಿಯನ್ನು ನೋಡ್ತಾ ಹೋಗೋಣ. ರಂಗಸ್ವಾಮಿ ದಾಖಲೆ ಅಷ್ಟು ಸುಲಭವಾಗಿರಲಿಲ್ಲ. ಅಭೂತಪೂರ್ವ ಜಯದ ದಾಖಲೆಯನ್ನು ಬರೆದಿದ್ದಾರೆ. ಇನ್ನು TVK ವಿಜಯ್ ಪಕ್ಕ ಹೋರಾಟವನ್ನು ರೂಪಿಸಬೇಕಾಯ್ತಲ್ಲ, ಅದು ಕೂಡ ಸುಲಭವಾಗಿರಲಿಲ್ಲ. ಪುದುಚೇರಿಯಲ್ಲಿ 30 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಾಗಿತ್ತು. 5 ವರ್ಷಗಳಲ್ಲಿ 5,000 ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡಿದ್ದಾರೆ. ರಂಗಸ್ವಾಮಿ ಅರೆಕಾಲಿಕ ಉದ್ಯೋಗಗಳನ್ನು ಭರ್ತಿ ಮಾಡಿದಂಥ ಹೆಗ್ಗಳಿಕೆ ಇತ್ತು. ಜೊತೆಗೆ ಅವರು ಘೋಷಣೆ ಮಾಡಿದಂಥ ಮಹಾಶಾಸನ, ಜೊತೆಗೆ ಕುಟುಂಬದ ಸಹಾಯಧನ, ಇವೆಲ್ಲವೂ ಕೂಡ ಅವರನ್ನು ಗೆಲ್ಲಿಸಿದೆ, ಕೈ ಹಿಡಿದಿದೆ. 5 ಬಾರಿ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ವ್ಯಾಪ್ತಿ ಸಣ್ಣದಾಗಿರ್ಬೋದು, ಜಿಯೋಗ್ರಫಿಕಲಿ ತೆಗೆದುಕೊಂಡ್ರೆ ಭೌಗೋಳಿಕವಾಗಿ ಬಹಳ ಚಿಕ್ಕ ರಾಜ್ಯ ಅದು. ಹೆಚ್ಚು ಕಡಿಮೆ ಒಂದು ಜಿಲ್ಲೆ ಇರುವಷ್ಟು, ಒಂದು ಜಿಲ್ಲೆಯಲ್ಲಿರುವಂಥ ವ್ಯಾಪ್ತಿಗೆ ಒಳಪಡುವಂಥ ರೀತಿಯಲ್ಲಿರಬಹುದೇನೋ. ಅಷ್ಟು ಚಿಕ್ಕ ರಾಜ್ಯದಲ್ಲಿಯೂ ಕೂಡ ಈಗ ಮತ್ತೊಮ್ಮೆ 5ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ರಂಗಸ್ವಾಮಿ. ಅವರ ಹೆಗ್ಗಳಿಕೆ, ಅವರ ದಾಖಲೆ ಮತ್ತು ಅವರ ಸರಳತನಕ್ಕೆ ಮತ್ತೊಮ್ಮೆ ಯಶಸ್ಸು ಸಿಕ್ಕಿದೆ.